S1 TV ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸಿಫಿಲಿಸ್ ಇನ್ಫೆಕ್ಷನ್. ರೀಸೆಂಟ್ವಾಗಿ ತುಂಬ ಜನ ನಾನು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ನನಗೂ ಸಿಫಿಲಿಸ್ ಇನ್ಫೆಕ್ಷನ್ 1:8 1:16 ಪಾಸಿಟಿವ್ ಬರುತ್ತಾ ಇದೆ, ನಾನು TPH ಟೆಸ್ಟ್ ಮಾಡಿದ್ದೀನಿ, ವ್ಯಾಲಿಸ್ ಪಾಸಿಟಿವ್ ಬರುತ್ತಾ ಇದೆ ಸರ್. ನನಗೂ ಸಿಫಿಲಿಸ್ ಇದೇನು ಹೇಳಿದರು ಡಾಕ್ಟರ್ಸು. ಇದೇನಾದರೂ ಮೇಜರ್ ಪ್ರಾಬ್ಲಮಾ, ದೊಡ್ಡ ಪ್ರಾಬ್ಲಮಾ? ಬಟ್ ನನಗೂ ಸಿಸ್ಟದ ಮೇಲೆ ಏನು ಸಿಂಪ್ಟಮ್ಸ್ ಇಲ್ಲ, ಬಟ್ ಪಾಸಿಟಿವ್ ಬರುತ್ತಾ ಇದೆ ಸರ್, ಏನು ಮಾಡೋದು? ತುಂಬ ಜನ ಕೇಳಿದರು. ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಈ ಪ್ರಾಬ್ಲಮ್ ಬಂದ ಮೇಲೆ ಇದೇನಾದರೂ ದೊಡ್ಡ ಪ್ರಾಬ್ಲಮಾ, ಮೇಜರ್ ಇಶ್ಯೂನಾ? ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋನು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ಲೈಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಅಂದರೆ ಹೋಗಿದ್ರೆ ಸಿಫಿಲಿಸ್ ಇನ್ಫೆಕ್ಷನ್. ತುಂಬ ಜನ ನವ್ಯ ಜನ್ರೇಷನಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ನಾನು ಫಾರಿನ್ ಹೋಗಬೇಕು, ದುಬೈ ಹೋಗಬೇಕು, ಟೆಸ್ಟ್ ಮಾಡಿದರು, ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದೆ ಸರ್, ಏನು ಮಾಡೋದು, ನಾನು ಹೆಂಗೆ ಸರ್ ಫಾರಿನ್ ಹೋಗೋದು? ತುಂಬ ಜನ ಕೇಳಿದ್ರು ಫ್ರೆಂಡ್ಸ್ ನಾನು. ಇದು ಸಿಫಿಲಿಸ್ ಚಿಕ್ಕ ವಯಸ್ಸಿಂದ ಒಂದು 19 ಏಜ್ನಲ್ಲಿ ಯಾರ ಜೊತೆನ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇದು ಒಂದು ಸೆಕ್ಸ್ವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಫ್ರೆಂಡ್ಸ್. ಒಂದು 3-4 ಇಯರ್ಸ್ ಬ್ಯಾಕ್ ಸೆಕ್ಸ್ ಮಾಡಿದ್ರೆ ಕೂಡ ನಿಮಗೂ ಈ ಇನ್ಫೆಕ್ಷನ್ ಒಂದೊಂದು ಟೈಮು ಪಾಸಿಟಿವ್ ಬರುತ್ತೆ, 1:16 1:8. ಬಟ್ ಇದು ನಾರ್ಮಲ್, ಒಂದು 1:16 1:8 ಇದೊಂದು ದೊಡ್ಡ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಈ ವ್ಯಾಲೀಸ್ ಇದ್ದು, ಯಾಕಂದರೆ ಈ ಸಿಸ್ಟಮ್ದ ಮೇಲೆ ಸಿಂಪ್ಟಮ್ಸ್ ಇರಲ್ಲ, ಬಟ್ ವ್ಯಾಲ್ಯೂಸ್ ಪಾಸಿಟಿವ್ ತೋರಿಸ್ತಾ ಇದೆ. ನೀವು ಒಂದು ವ್ಯಾಲ್ಯೂಸ್ ಕಡಿಮೆ ಇದೆ ಬಟ್ ಸಿಂಪ್ಟಮ್ಸ್ ಏನಿಲ್ಲ ಅಂದರೆ ಏನು ಟೆನ್ಷನ್ ತಗೋಬೇಡ. ಬ್ಲಡ್ನಲ್ಲಿ ಒಂದೊಂದು ಟೈಮು ಅದು ಕಾಮನ್ವಾಗಿ ತೋರಿಸ್ತದೆ ಫ್ರೆಂಡ್ಸ್, ನೀವೇನು ಟೆನ್ಷನ್ ತಗೋಬೇಡ. ಚಿಕ್ಕ ವಯಸ್ಸಿನಲ್ಲಿ ಯಾರ ಜೊತೆ ಸೆಕ್ಸ್ ಮಾಡ್ತಾರಲ್ವಾ, ಆ ಟೈಮ್ನಲ್ಲಿ ಮಲ್ಟಿಪಲ್ ಪರ್ಸನ್ ಜೊತೆ ಸೆಕ್ಸ್ ಮಾಡಿದ್ರೆ ಅಲ್ಲಿಂದ ನಿಮಗೂ ಪ್ರಾಬ್ಲಮ್ ಇನ್ಫೆಕ್ಟ್ ಆಗಿರ್ಬೇಕು. ನಾರ್ಮಲ್ ವ್ಯಾಲ್ಯೂಸ್ ಇದ್ದರೆ ನೀವೇನು ಟೆನ್ಷನ್ ತಗೋಬೇಡಿ ಫ್ರೆಂಡ್ಸ್. ಬಟ್ ವ್ಯಾಲ್ಯೂಸ್ ಜಾಸ್ತಿ ಇದೆ, ಸಿಸ್ಟಮ್ ಮೇಲೆ ಸಿಂಪ್ಟಮ್ಸ್ ಇದೆ, ಇಮ್ಮಿಡಿಯೇಟ್ವಾಗಿ ನೀವು ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದರೆ ತುಂಬ ಜನ ಕೂಡ ಈ ಲೈಟ್ವಾಗಿ ಏನಾದರೂ ಇನ್ಫೆಕ್ಷನ್ ಬಂದಮೇಲೆ ನೆಗ್ಲೆಕ್ಟ್ ಮಾಡ್ತಾರೆ, ಇದೇ ಮೇಜರ್ ಇಶ್ಯೂ ಏನಿಲ್ಲ ಅನ್ನೋ. ಅದು ಇನ್ಫೆಕ್ಷನ್ ಕಡಿಮೆ ಆಗಿದ್ರೆ ಕೂಡ ಸಿಫಿಲಿಸು ಬ್ಲಡ್ನಲ್ಲಿ ಇರುತ್ತೆ. ಚಿಕ್ಕ ಸಿಸ್ಟಮ್ ಮೇಲೆ ಚಿಕ್ಕ ಉಂಡು ಥರ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಲೇಡೀಸ್ಗೆ ಬರುತ್ತೆ, ಜೆಂಟ್ಸ್ಗೂ ಬರುತ್ತೆ. ನಾರ್ಮಲ್ ಕಡಿಮೆ ವ್ಯಾಲ್ಯೂಸ್ ಈಗ ಹೇಳಿದಿಲ್ಲ, ಆ ವ್ಯಾಲ್ಯೂಸ್ ಇದ್ದರೆ ನೀವೇನು ಟೆನ್ಷನ್ ತಗೋಬೇಡ. ಬಟ್ ವ್ಯಾಲ್ಯೂಸ್ ಜಾಸ್ತಿ ಇದೆ, ಸಿಂಪ್ಟಮ್ಸ್ ಇದೆ, ದೆನ್ ಗೋ ಟು ಇಮಿಡಿಯೇಟ್ ಡಾಕ್ಟರ್ ಟು ಕನ್ಸಲ್ಟ್ ನಿಯರ್ ಡಾಕ್ಟರ್. ವೈ? ಇದು ಪ್ರೈಮರಿ ಸ್ಟೇಜ್, ಸೆಕೆಂಡರಿ ಸ್ಟೇಜ್ ಇರುತ್ತೆ ಫ್ರೆಂಡ್ಸ್. ಪ್ರೈಮರಿ ಸ್ಟೇಜ್ನಲ್ಲಿ ದೊಡ್ಡ ಡೇಂಜರ್ ಇಲ್ಲ, ಬಟ್ ಸೆಕೆಂಡರಿ ಸ್ಟೇಜ್ನಲ್ಲಿ ಹೋಗಿದ್ರೆ ನಮ್ಮ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಸಿಸ್ಟಮ್ದ ಮೇಲೆ ಏನಾದರೂ ಇನ್ಫೆಕ್ಷನ್ ಬರಲಿ ಫ್ರೆಂಡ್ಸ್, ಇಮ್ಮಿಡಿಯೇಟ್ವಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಎಸ್ಪೆಷಲಿ ಸಿಫಿಲಿಸ್ ಇದೊಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಒಂದು ಸೆಕ್ಸ್ವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಫ್ರೆಂಡ್ಸ್. ಸ್ಟಾರ್ಟಿಂಗ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಬಟ್ ನೀನು ಟ್ರೀಟ್ಮೆಂಟ್ ತಗೊಳ್ಳಂದರೆ ನಿಮಗೂ ವ್ಯಾಲ್ಯೂಸ್ ಈಗ 20-30 ಏಜು, ಒಂದು 40 ಏಜ್ನಲ್ಲಿ ಹೋಗಿ ಟೆಸ್ಟ್ ಮಾಡಿದ್ರೆ ನಿಮಗೂ ವ್ಯಾಲ್ಯೂಸ್ ಪಾಸಿಟಿವ್ ತೋರಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ರೀಸೆಂಟಾಗಿ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು ನಾನು. ಸ್ವಲ್ಪ ಜನ ಸಮ್ ಪೀಪಲ್ಸ್ ಟ್ರೀಟ್ಮೆಂಟ್ ತೊಗೊಂಡು ಕ್ಲಿಯರ್ ಮಾಡ್ಕೊಂಡಿದ್ರೆ, ಸಮ್ ಪೀಪಲ್ಸ್ಗೆ ಟ್ರೀಟ್ಮೆಂಟ್ ತಗೊಂಡ್ರಿಗೂ ನೆಗೆಟಿವ್ ಬಂದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ನಲ್ಲಿ ಎನಿ ಇನ್ಫೆಕ್ಷನ್ ಬಂದರೆ ನಿಮ್ಗೆ ಇನ್ಫೆಕ್ಟ್ ಆಗಿದ್ರೆ ಇಮ್ಮಿಡಿಯೇಟ್ವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅದೊಂದೇ ನಿಮ್ಗೆ ಹೇಳೋದು. ಓಕೆನಾ? ಇದು ಪ್ರೈಮರಿ ಸ್ಟೇಜ್ನಲ್ಲಿ ನೋಡ್ಕೊಳ್ಬೇಕು. ಸೆಕೆಂಡ್ರಿ, ಥರ್ಡ್ ಸ್ಟೇಜ್ ಹೋಗಿದ್ರೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಕೂಡ ಲೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬ ಜನ ಕ್ವಶನ್ಗಳು ಕೇಳಿದ್ರು, ವ್ಯಾಲ್ಯೂಸ್ ಕಡಿಮೆ ಇದ್ದರೆ ನೀವೇನು ಟೆನ್ಷನ್ ತಗೋಬೇಡ, ಬಟ್ ವ್ಯಾಲ್ಯೂಸ್ ಇದೆ, ಇಲ್ಲಾಂದರೆ ವ್ಯಾಲ್ಯೂಸ್ ಕಡಿಮೆ ಇದ್ದು ಸಿಂಪ್ಟಮ್ಸ್ ಇದೆ ಸರ್ ಅಂದರೆ ಟ್ರೀಟ್ಮೆಂಟ್ ತಗೊಳ್ಳಿ. ವ್ಯಾಲ್ಯೂಸ್ ಕಡಿಮೆ ಇದ್ದರೆ ಒಂದೊಂದು ಟೈಮ್ನಲ್ಲಿ ಇದು ಕಾಮನ್ವಾಗಿ ತೋರಿಸುತ್ತೆ ಫ್ರೆಂಡ್ಸ್, ತುಂಬ ಜನ ತೋರಿಸ್ತಾ ಇದೆ. ಅದು ಚಿಕ್ಕ ವಯಸ್ಸಿನಲ್ಲಿ ಯಾರ ಜೊತೆ ನೀವು ಮಲ್ಟಿಪಲ್ ಸೆಕ್ಸ್ ಯಾರ ಜೊತೆ ಮಾಡಿದರೆ ಅವರಿಂದ ನಿಮಗೂ ಇನ್ಫೆಕ್ಟ್ ಆಗಿರಬೇಕು. ತುಂಬ ಜನ ನವ್ಯ ಜನ್ರೇಷನಲ್ಲಿ ಆಂಟಿ ಜೊತೆ
ಮೋಸ್ಟ್ಲಿ ಆಂಟಿ ಜೊತೆ ಇಂಟರ್ಕೋರ್ಸ್ ಮಾಡ್ತಾ ಇದ್ದೀರಾ, ಅವರಿಂದಗೂ ನಿಮಗೂ ಈಸಿಯಾಗಿ ಇನ್ಫೆಕ್ಟ್ ಆಗುತ್ತೆ. ಸೊ ಮೋಸ್ಟ್ಲಿ ಅದು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದ್ರು. ಸೊ ವೀಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವೀಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಬಂಚ್ಕೊಂಡು ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.